ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಮತ್ತು ನಿಮ್ಮ ಕನ್ಫ್ಯೂಷನ್ಸ್ ಕೂಡ ಅವಾಯ್ಡ್ ಮಾಡೋದಕ್ಕೆ, ನಿಮ್ಮಲ್ಲಿ ಏನೆಲ್ಲ ಕನ್ಫ್ಯೂಷನ್ ಇದೆ ಅದನ್ನು ತಲೆಯಿಂದ ಆಚೆ ಹಾಕ್ಸೋದಕ್ಕೆ ಕೂಡ ಬಂದಿದ್ದೀನಿ. ಸೊ ನಮ್ಮ ಎಷ್ಟೋ ಮುದ್ದು ಕಂದಮ್ಮಗಳಿಗೆ ಕನ್ಫ್ಯೂಷನ್ ಇರುತ್ತೆ. ಮ್ಯಾಮ್, LBA ಓದಬೇಕಾ, ಟೆಕ್ಸ್ಟ್ ಬುಕ್ ಓದಬೇಕಾ, PYQs ಓದಬೇಕು, ಇವು ಮೂರಲ್ಲಿ ನಾನು ಯಾವುದನ್ನ ಓದಿದ್ರೆ ಔಟ್ ಆಫ್ ಔಟ್ ತೊಗೋತೀನಿ ಅಥವಾ 625 ಔಟ್ ಆಫ್ 625 ಅಚೀವ್ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರುತ್ತೆ ಅಲ್ವಾ? ಸೊ ಆ ಕನ್ಫ್ಯೂಷನನ್ನು ಇವತ್ತು ತಲೆಯಿಂದ ಆಚೆ ತೆಗ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಎಷ್ಟೋ ಮಗಳು ಕೇಳ್ತಾರೆ, ಮ್ಯಾಮ್ LBA ಅಂತ ಹೇಳಿದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ನಮ್ಮ ಕರ್ನಾಟಕ SLC ಬೋರ್ಡ್ ಏನಿದೆ ಅಲ್ವಾ, ಅವ್ರು ಬಂದ್ಬಿಟ್ಟು ಒಂದು PDF ಬಿಟ್ಟಿರ್ತಾರೆ. ಏನದು PDF ಅಂತ ಹೇಳಿದ್ರೆ ಚಾಪ್ಟರ್ ವೈಸ್ ಬಂದ್ಬಿಟ್ಟು ಸ್ವಲ್ಪ ಕ್ವೆಶ್ಚನನ್ನು ಕೊಟ್ಟಿದ್ದಾರೆ, ಜೊತೆಗೆ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ನಾವೇನಂತ ಕರಿತೀವಿ? ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಪಠ್ಯ ಆಧಾರಿತ ಮೌಲ್ಯಾಂಕ ಅಂತ ಕರಿತೀವಿ. ಇನ್ನು PYQs ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅಂತ ಹೇಳಿದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು. ಓಕೆನಾ? ನಿಮ್ಮ ಸೀನಿಯರ್ಸ್ ಎಲ್ಲ ಬರ್ದಿರ್ತಾರಲ್ವಾ, ಅದು PYQs. ಓಕೆನಾ? 26ಅಲ್ಲಿ 25, 24, 23 ಈ ಥರ ಹೋಗ್ತಾನೆ ಇರುತ್ತೆ ಅಲ್ವಾ, ಹಿಂದಿನ ವರ್ಷದ ಪತ್ರಿಕೆಗಳು. ಇನ್ನು ಒಂದು ಎಕ್ಸ್ಟ್ರಾ ಸೇರಿಸ್ಬೋದು ನಾವು, ಏನಂತ ಹೇಳಿದ್ರೆ ನಮ್ಮ ಟೆಕ್ಸ್ಟ್ ಬುಕ್ಸ್ಗಳನ್ನು. ಸೊ ಏನು ನಮ್ಮ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಕೊಟ್ಟಿರುತ್ತೆ ಅಲ್ವಾ, ಪಠ್ಯ ಪುಸ್ತಕಗಳು, ಅದನ್ನು ಓದಬೇಕು ಅಂತ. ಸೊ ಮಕ್ಕಳ, ಫಸ್ಟು LBAನ ಎಲ್ಲಿ ಸಿಗುತ್ತೆ, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಎಷ್ಟೋ ಮಕ್ಳಿಗೆ ಗೊತ್ತಿರಲ್ಲ. ಒಂದ್ಸಲ ನಾನು ನಿಮಗೆ LBA ಎಲ್ಲಿ ಸಿಗುತ್ತೆ ಅಂತ ತೋರಿಸ್ಬಿಡ್ತೀನಿ. ಓಕೆನಾ? ಸೊ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನೀವು ಗೂಗಲ್ ಅಥವಾ ಕ್ರೋಮ್ಗೆ ಹೋಗ್ಬಿಟ್ಟು ಜಸ್ಟ್ ಏನಂತ ಟೈಪ್ ಮಾಡಿ ಅಂತ ಹೇಳಿದ್ರೆ, ಜಸ್ಟ್ KSIB SSLC ಬೋರ್ಡ್ ಅಂತ ಟೈಪ್ ಮಾಡಿದ್ರೆ ಸಾಕು. ನಿಮಗೆ ಇಲ್ಲಿ ಆಲ್ರೆಡಿ KSIB SSLC ಪೋರ್ಟಲ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಇಲ್ಲಿ ಕನ್ನಡದಲ್ಲಿದೆ, ನಿಮಗೆ ಇಂಗ್ಲೀಷಿಗೆ ಬೇಕು ಅಂತ ಹೇಳಿದ್ರು ಚೇಂಜ್ ಮಾಡ್ಕೋಬೋದು. ಓಕೆನಾ? ಇಲ್ಲಿ ನೋಡಿದ್ರ ಮಕ್ಕಳ, ಎಕ್ಸಾಸ್ಟಿಕ್ ಕ್ವೆಶ್ಚನ್ ಬ್ಯಾಂಕ್ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ಕ್ಲಿಕ್ ಇಯರ್ ಅಂತ ಕೊಡಬೇಕು. ಈ ವರ್ಷ ಇನ್ನು LBA ಬಿಟ್ಟಿಲ್ಲ, ಇದು ಲಾಸ್ಟ್ ಇಯರ್ದಿರೋದೇ ಇದೆ. ಓಕೆನಾ? ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿದ್ರ ಇಲ್ಲಿ LBA ಹಿಂದಿ ಇದಿದೆ, ಇಂಗ್ಲೀಷ್, ಕನ್ನಡ, ಮರಾಠಿ, ಉರ್ದು ಮತ್ತು ಕನ್ನಡ ಮೀಡಿಯಂ ಮಕ್ಳಿಗೂ ಇಲ್ಲಿ ಸೈನ್ಸ್ ಇದೆ, LBA ಸೈನ್ಸ್ ಇದೆ. ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮಲ್ಲೂ LBA ಸೈನ್ಸ್ ಇದೆ. ಸೊ ನಾವೇನು ಮಾಡೋಣ, ಇಂಗ್ಲೀಷ್ ಮೀಡಿಯಮ್ದನ್ನೇ ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಬಂದುಬಿಟ್ಟು ಒಂದು PDF ಓಪನ್ ಆಯಿತು. ನೋಡ್ತಾ ಇದ್ದೀರಾ ಮಕ್ಕಳ? ಓಕೆ, ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಏನು ಮಾಡಿದ್ದಾರೆ, ಈ ಥರ ಕ್ವೆಶ್ಚನನ್ನು ಲಿಸ್ಟ್ ಮಾಡಿದ್ದಾರೆ. ಎಂಡಲ್ಲಿ ನಿಮಗೆ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಓಕೆನಾ? ಎಂಡಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಆನ್ಸರ್ ಕೂಡ ಚಾಪ್ಟರ್ ವೈಸು ಕೊಟ್ಟಿರ್ತಾರೆ. ಓಕೆ, ಇವಾಗ LBA ನಿಮಗೆ ಹೇಗೆ ಸಿಗುತ್ತೆ PDF ಅಂತ ಗೊತ್ತಾಯಿತು. ಸೊ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಓಕೆನಾ? ಇವಾಗ ನಮ್ಮ PPTಗೆ ಬರೋಣ. ಓಕೆ, LBA ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು. PYQs ನಮ್ಮ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಕೂಡ ಇಲ್ಲಿಯೇ ಸಿಗುತ್ತೆ ಮಕ್ಕಳ. ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಇಲ್ಲಿ ಹೋಗ್ತೀರಲ್ವಾ, ಇದು LBA ಪೇಜ್ ಅಲ್ವಾ? ಓಕೆ, KSIB SSLC ಪೋರ್ಟಲ್ ಅಂತ ಹೋಗ್ತಿರಲ್ವಾ? ಓಕೆ, ಇಲ್ಲಿ ನೋಡಿ ನಮ್ಮ 2024-2025 SLC ಕ್ವೆಶನ್ ಪೇಪರ್ಸ್ ಆ್ಯಂಡ್ ಕೀ ಆನ್ಸರ್ಸ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಕೂಡ ಸಿಗುತ್ತೆ. ಓಕೆನಾ? ಇಲ್ಲಿ 2025 ಕ್ವೆಶ್ಚನ್ ಪೇಪರ್ ಇಲ್ಲಿ ಹಾಕಿದ್ದಾರೆ. ಓಕೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇವಾಗ ನಮ್ಮ PPTಗೆ ಬರೋಣ. ಸೊ PYQs LBAಗೂ ಏನು ವ್ಯತ್ಯಾಸ ಅಂತ ಫಸ್ಟ್ ತಿಳ್ಕೊಬಿಡೋಣ. PYQs ಅಂತ ಹೇಳಿದ್ರೆ ನಮಗೆ ಅಬ್ರಿವಿಯೇಷನ್ ಗೊತ್ತು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಂತ. ಈ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ನಿಮಗೆ ಚಾಪ್ಟರ್ ವೈಸ್ ಕ್ವೆಶ್ಚನ್ಸನ್ನ ಸೆಗ್ರಿಗೇಟ್ ಮಾಡಿರ್ತಾರಾ? ಇಲ್ಲ ಅಲ್ವಾ, ಫುಲ್ ಸಿಲೆಬಸ್ ಮಿಕ್ಸ್ ಆಗಿಬಿಟ್ಟು ಒಂದು 80 ಮಾರ್ಕ್ಸಿಗೆ ಒಂದು ಕ್ವೆಶ್ಚನ್ ಪೇಪರ್ ರೆಡಿ ಮಾಡಿರ್ತಾರೆ. ಸೊ ನಮ್ಮ LBA ಹಾಗಲ್ಲ ಅಲ್ವಾ, ಚಾಪ್ಟರ್ ವೈಸ್ ಕ್ವೆಶ್ಚನ್ ಪ್ಲಸ್ ಎಲ್ಲ ಚಾಪ್ಟರ್ದು ಕ್ವೆಶ್ಚನ್ಸನ್ನು ಏನು ಕಲೆಕ್ಟ್ ಮಾಡಿ ಆದಮೇಲೆ ಮತ್ತೆ ಎಂಡಲ್ಲಿ ಆನ್ಸರನ್ನು ಕೊಡ್ತಾ ಹೋಗಿದ್ದಾರೆ ಅಲ್ವಾ. ಸೊ ಇದು ಚಾಪ್ಟರ್ ವೈಸ್ ಇದೆ, ಇದು ಬಂದ್ಬಿಟ್ಟು ಫುಲ್ ಸಿಲೆಬಸ್. ಓಕೆ, ಇದರಲ್ಲಿ ನಿಮಗೆ ಚಾಪ್ಟರಲ್ಲಿ ಮ್ಯಾಕ್ಸಿಮಮ್ ಕ್ವೆಶ್ಚನನ್ನು ಆ ಚಾಪ್ಟರಿಂದ ಯಾವುದೆಲ್ಲ ಕ್ವೆಶ್ಚನ್ ಬರಬಹುದು ಅಂತ ಒಂದು ಐಡೆಂಟಿಫೈ ಮಾಡಿಬಿಟ್ಟು ನಮ್ಮ ಗೌರ್ನಮೆಂಟು 120 ಕ್ವೆಶ್ಚನ್ಸು, 60 ಕ್ವೆಶ್ಚನ್ಸು, 80 ಕ್ವೆಶ್ಚನ್ಸು ಒಂದು ಲಿಸ್ಟ್ ಮಾಡಿದೆ. ಓಕೆನಾ? ಪಾಸಿಬಲ್ ಕ್ವೆಶ್ಚನ್ಸ್ ಯಾವುದೆಲ್ಲ ಬರಬಹುದು ಅಂತ ಲಿಸ್ಟ್ ಮಾಡಿದ್ದಾರೆ. ಓಕೆನಾ? ಇನ್ನು ನಿಮಗೆ ಬೋರ್ಡ್ ಎಕ್ಸಾಮ್ ಪ್ಯಾಟರ್ನ್ ಅಥವಾ ಫಾರ್ಮ್ಯಾಟ್ ಅರ್ಥ ಆಗುತ್ತೆ. ಓಕೆ, ಈ ಚಾಪ್ಟರಿಂದ ಇಷ್ಟು ಮಾರ್ಕ್ಸ್ಗೆ ಬರ್ತಾ ಇದೆ, ಈ ಥರ 2 ಮಾರ್ಕ್ಸಿಗೆ ಕೇಳಿದ್ದಾರೆ, ಡಯಾಗ್ರಾಮ್ ಇಂಪಾರ್ಟೆಂಟು ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನೀವು 5 to 6 ಇಯರ್ಸ್ದು ಕ್ವೆಶ್ಚನ್ ರೆಫರ್ ಮಾಡಿದ್ರೆ
ಈ ಚಾಪ್ಟರಿಂದ ಈ ಟಾಪಿಕ್ ತುಂಬ ಸಲ ರಿಪೀಟ್ ಆಗಿದೆ, ಸೊ ನಿಮ್ಗೆ ಅರ್ಥ ಆಗುತ್ತೆ ಈ ಟಾಪಿಕ್ ಇಂಪಾರ್ಟೆಂಟ್ ಅಂತ. ಸೊ ನಿಮ್ಮ ಕ್ವೆಶ್ಚನ್ ಪೇಪರನ್ನು ನೀವು PYQsನ ಅನಲೈಸ್ ಮಾಡಿದ್ರೆ ನಿಮ್ಮ ಕ್ವೆಶ್ಚನ್ ಪೇಪರನ್ನು ನೀವು ಪ್ರೆಡಿಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಯಾವಾಗ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಸೊ ನೀವು ಯಾವುದನ್ನಾದರೂ ಚಾಪ್ಟರ್ ಓದಿ ಆದಮೇಲೆ ಲಾಸ್ಟಲ್ಲಿ ಎಲ್ಲ ಮುಗಿಸಿ ಆದಮೇಲೆ ನೀವು ಇದನ್ನು ಬಳಸೋದು ಒಳ್ಳೆಯದು ಅಂತ. ನೀವು ಚಾಪ್ಟರನ್ನು ಓದೋದಕ್ಕಿಂತ ಮುಂಚೆನೇ ಒಂದ್ಸಲ LBA ಕ್ವೆಶ್ಚನ್ಸ್ ಯಾವುದೆಲ್ಲ ಇದೆ, ಸೊ ಟರ್ಮಿನಾಲಜೀಸನ್ನ ಜಸ್ಟ್ ನೋಡಬೇಕು. ಸೊ ಯಾವುದೆಲ್ಲ ಕ್ವೆಶ್ಚನ್ಸ್ ಇದೆ ನಿಮಗೇನು ಅರ್ಥ ಆಗಲ್ಲ ಚಾಪ್ಟರ್ ಓದೋದಕ್ಕಿಂತ ಮುಂಚೆನೇ ನೋಡಿದ್ರೆ, ಬಟ್ ನಿಮ್ಮ ಬ್ರೈನ್ ಇದೆಯಲ್ವಾ, ಮೈಂಡ್ ಬಂದುಬಿಟ್ಟು ಏನೆಲ್ಲ ಕೀ ಟರ್ಮ್ಸ್ ಇದೆ, ಯಾವುದೆಲ್ಲ ಕ್ವೆಶ್ಚನ್ಸ್ ಇದೆ, ಯಾವ ಟಾಪಿಕ್ಸ್ ಮೇಲೆ ಬಂದಿದೆ ಅಂತ ಸ್ವಲ್ಪ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ಚಾಪ್ಟರ್ ಓದೋದಕ್ಕೆ ಕೂತ್ಕೊಂಡಾಗ ಇದು LBಯಲ್ಲಿ ನಾನು ನೋಡಿದ್ದೆ ಅಲ್ವಾ ಈ ಟಾಪಿಕನ್ನು, ಈ ಕೀ ಟರ್ಮನ್ನು ನಾನು ನೋಡಿದ್ದೆ ಅಂತ ನಿಮಗೆ ಗಮನ ಕೊಡೋದಕ್ಕೆ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಇದನ್ನ LBAನ ಫಸ್ಟ್ ಯೂಸ್ ಮಾಡಿ, ನಿಮ್ಮ PYQsನ ಲಾಸ್ಟಲ್ಲಿ ಯೂಸ್ ಮಾಡಿ ಅಂತ. ಸೊ ಫಸ್ಟು ನೀವೇನು ಮಾಡಬೇಕು, LBA ಕ್ವೆಶ್ಚನ್ಸನ್ನು ನೋಡಬೇಕು, ಇದನ್ನು ಯೂಸ್ ಮಾಡ್ಕೋಬೇಕು. ಓಕೆನಾ, ಗೌರ್ನಮೆಂಟಿಂದ ಏನೆಲ್ಲ ಸೋರ್ಸ್ ರಿಲೀಸ್ ಆಗಿದೆ ನಿಮ್ಮ SSLC ಪ್ರಿಪ್ರೇಷನ್ಗೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಫಸ್ಟ್ ನೀವು LBA ಕ್ವೆಶ್ಚನ್ಸ್ ಯಾವ ಥರ ಇದೆ, ಯಾವುದೆಲ್ಲ ಕವರ್ ಮಾಡಿದ್ದಾರೆ ಅಂತ ಚೆಕ್ ಮಾಡಬೇಕು. ಅದಾದಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಇದೆಯಲ್ವಾ, ಇದು ಟೆಕ್ಸ್ಟ್ ಬುಕ್ ಬಂದುಬಿಟ್ಟು ನಿಮ್ಮ ಮೇಯ್ನ್ ಸೋರ್ಸು, ಇದನ್ನು ಬಿಡೋ ಹಾಗೇ ಇಲ್ಲ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಇರೋವಂತಹ ಎಲ್ಲ ಟಾಪಿಕ್ಕನ್ನು ನೀವು ಕೂತ್ಕೊಂಡು ಓದಬೇಕು. ಇವಾಗ ನಿಮ್ಮ LBAಯಲ್ಲಿ ಇರುವಂತಹ ಕ್ವೆಶ್ಚನ್ಗಳನ್ನು ಟೆಕ್ಸ್ಟ್ ಬುಕ್ಕಲ್ಲಿರೋ ಅಂತಹ ಟಾಪಿಕ್ಸ್ ಅಥವಾ ಏನೆಲ್ಲ ಕ್ವೆಶ್ಚನ್ಸ್ LBAಯಲ್ಲಿ ನೋಡಿದ್ರೆ ಅಲ್ವಾ, ಅದನ್ನು ನಾವು ಟೆಕ್ಸ್ಟ್ ಬುಕ್ ಓದುವಾಗ ಕನೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಇವಾಗ ಟೆಕ್ಸ್ಟ್ ಬುಕ್ ಎಲ್ಲ ಓದಾಯಿತು ಅಂತ ಹೇಳಿದಾಗ ಮತ್ತೆ ನೀವು PYQs ಅಂತ ತೊಗೋಬೇಕು. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸನ್ನು ತೊಗೋಬೇಕು, ಸಾಲ್ವ್ ಮಾಡಬೇಕು. ಅದಾದಮೇಲೆ ನಿಮ್ಮ ಆನ್ಸರ್ ಹೇಗೆ ಬರೆದಿದ್ದೀರಾ ಅಂತ ಒಂದ್ಸಲ ಚೆಕ್ ಮಾಡಬೇಕು. ಮತ್ತೆ ನೀವು ಟೆಕ್ಸ್ಟ್ ಬುಕ್ ಓದಿ ಆದಮೇಲೆ PYQsನ್ನು ಸಾಲ್ವ್ ಮಾಡಿ ಆದಮೇಲೆ ನೀವು ಮತ್ತೆ LBAಗೆ ಹೋಗಬೇಕು. ಇದು ಒಂಥರ ಸರ್ಕಲ್ ಇದ್ದಾಗೆ, LBA ಟೆಕ್ಸ್ಟ್ ಬುಕ್ PYQs ಮತ್ತು LBAನ. ಸೊ ನೀವು LBAಗೆ ಹೋದಾಗ ಅಲ್ಲಿ ಕೆಲವು ಕ್ವೆಶ್ಚನ್ಸ್ಗಳಿಗೆ ನಿಮಗೆ ಕಷ್ಟ, ಒಂದೇ ಸಲ ಕ್ವೆಶ್ಚನ್ ನೋಡಿರ್ತೀರಾ, ಆನ್ಸರನ್ನು ನೀವು ನೋಡಿರಲ್ಲ ಅಲ್ವಾ. ಸೊ ನೀವಿವಾಗ ಕ್ವೆಶ್ಚನನ್ನು ನೋಡಬೇಕು, ಇದನ್ನು ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದೆ, ಈ ಕ್ವೆಶ್ಚನ್ ಇಲ್ಲಿದೆ. ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಇನ್ನಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ, ನಿಮ್ಮ LBAಯಲ್ಲಿ ಕವರ್ ಆಗಿರಲ್ಲ, ಮಿಸ್ ಮಾಡಿಬಿಟ್ಟಿರ್ತಾರೆ. ಸೊ ಆ ಥರ ಏನಾದರೂ ಇದ್ದಾಗ ನಿಮ್ಮ ಟೆಕ್ಸ್ಟ್ ಬುಕ್ ಇದೆಯಲ್ಲ, ನೀವು 100% ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ LBA ಕ್ವೆಶ್ಚನ್ಸಲ್ಲಿ ಪಾಸಿಬಿಲಿಟಿ ಇರೋ ಅಂತಹ ಅಥವಾ ಮ್ಯಾಕ್ಸಿಮಮ್ ಟಾಪಿಕನ್ನು ಕವರ್ ಮಾಡಿರ್ತಾರೆ, ಕೆಲವೊಂದು ಕ್ವೆಶ್ಚನ್ಸನ್ನ ಬಿಟ್ಬಿಟ್ಟಿರ್ತಾರಲ್ವಾ. ಸೊ ಆ ಥರ ಬಿಟ್ಟಿದ್ದರೆ ನಿಮಗೆ ಟೆಕ್ಸ್ಟ್ ಬುಕ್ ಹೆಲ್ಪ್ ಮಾಡುತ್ತೆ. ಎಲ್ಲ ಸಲನೂ LBAಯಿಂದನೂ ಕ್ವೆಶ್ಚನ್ ಎಲ್ಲಾದರೂ ಬಂದಿಲ್ಲ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಕ್ವೆಶ್ಚನ್ 1 ಮಾರ್ಕ್ ಕ್ವೆಶ್ಚನ್ ಇಲ್ಲ ನಿಮ್ಮ ಡೈರೆಕ್ಟ್ ಟೆಕ್ಸ್ಟ್ ಬುಕ್ಕಿಂದ ಬಂತು, ಆವಾಗ ನೀವು ಮಿಸ್ ಮಾಡಬಾರ್ದು ಅಲ್ವಾ. ಸೊ ಫಸ್ಟ್ ಸೋರ್ಸ್ ನೀವು ಟೆಕ್ಸ್ಟ್ ಬುಕ್ಕನ್ನು ಯೂಸ್ ಮಾಡಬೇಕು. ಅದಾದಮೇಲೆ LBA ಕ್ವೆಶ್ಚನನ್ನು ರಿವೈಸ್ ಮಾಡಬೇಕು, ಆನ್ಸರ್ ಪ್ರಾಕ್ಟೀಸ್ ಮಾಡಬೇಕು, PYQsನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ, ಫಸ್ಟು ಪ್ರೈಮರಿ ಸೋರ್ಸ್ ಯಾವುದು ಮಕ್ಕಳ ಅಂತ ಹೇಳಿದ್ರೆ ನಮ್ಮ ಟೆಕ್ಸ್ಟ್ ಬುಕ್. ಅದಾದಮೇಲೆ ನೀವು LBA ಮತ್ತು PYQsನ್ನು ಕವರ್ ಮಾಡಬೇಕು. ಇವು 3 ಇದ್ದರೆ ನಿಮಗೆ ಏನು ಸಕ್ಸಸ್ 100%. ಓಕೆನಾ, ಇದರಲ್ಲಿ ಒಂದು ಸ್ಕಿಪ್ ಮಾಡಿದ್ರೂ ನಿಮ್ಮ ಸಕ್ಸಸ್ ರೇಟ್ 100% ಇಲ್ಲ, 100ಗಿಂತ ಕಡಿಮೆ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ನೀವು ಟೆಕ್ಸ್ಟ್ ಬುಕ್ ಓದಬೇಕು, ಅದಾದಮೇಲೆ ನೀವು LBA PYQsನ್ನು ನೋಡಬೇಕು. ನಾನು ನಿಮಗೆ ಯಾವ ಥರ ರೆಕಮೆಂಡ್ ಮಾಡಿದೆ ಅಂದರೆ, ಫಸ್ಟ್ LBA ಕ್ವೆಶ್ಚನ್ಸನ್ನು ನೋಡಿ, ಟೆಕ್ಸ್ಟ್ ಬುಕ್ಕನ್ನು ಓದಿ, ಅದಾದಮೇಲೆ PYQsಗೆ ಆನ್ಸರ್ ಮಾಡಿ, ಮತ್ತೆ ನೀವು ಹೋಗ್ಬಿಟ್ಟು LBA ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡಬೇಕು. ಫಸ್ಟ್ ಟೈಮ್ ನಾನು ನಿಮಗೆ LBA ಕ್ವೆಶ್ಚನ್ ಮಾತ್ರ ನೋಡೋಕ್ಕೆ ಹೇಳಿದ್ದೀನಿ, ಸಾಲ್ವ್ ಮಾಡೋಕ್ಕೆ ಹೇಳಲ್ಲ. ಸೊ ನೀವು ಟೆಕ್ಸ್ಟ್ ಬುಕ್ಕನ್ನು ಓದಿ ಆದಮೇಲೆ ನೀವು PYQsನ್ನು ಸಾಲ್ವ್ ಮಾಡಬೇಕು, LBA ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋಕ್ಕಾಗ್ತಿದೆ ಅಂತ ಹೇಳಿದ್ರೆ ನೀವು ಪರ್ಫೆಕ್ಟಾಗಿ ಓದಿದ್ದೀರಾ ಅಂತ ಒಂದು ಅರ್ಥ ಆಗುತ್ತೆ. ಇನ್ನು ಒಂದು ನಿಮ್ಮ ಆನ್ಸರ್ ಪ್ರಾಕ್ಟೀಸ್, ಆನ್ಸರ್ ರೈಟಿಂಗನ್ನು ಯಾವ ಥರ ಮಾಡಬೇಕು, ಆನ್ಸರನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಕಷ್ಟ ಇದ್ದರೂ ಕೂಡ ನಿಮಗೆ LBA ಹೆಲ್ಪ್ ಆಗುತ್ತೆ. ಯಾಕಂತಂದರೆ LBAಯಲ್ಲಿ ಆಲ್ರೆಡಿ ಆನ್ಸರ್ಸನ್ನು ಕೊಟ್ಟಿರ್ತಾರೆ. ನೀವೇನು ಮಾಡ್ಬೋದು, ಅದನ್ನು ಸ್ವಲ್ಪ ಅನಲೈಸ್ ಮಾಡಬೇಕು, ಹೋಗಿ ನೋಡಬೇಕು ಅಷ್ಟೇ. ಸೊ ಮಕ್ಕಳ LBAನೂ ಸ್ಕಿಪ್ ಮಾಡೋ ಆಗಿಲ್ಲ, ಟೆಕ್ಸ್ಟ್ ಬುಕ್ ಕೂಡ ಸ್ಕಿಪ್ ಮಾಡೋ ಆಗಿಲ್ಲ, PYQsನ್ನು ಸ್ಕಿಪ್ ಮಾಡೋ ಆಗಿಲ್ಲ. ಸೊ 3 ತುಂಬ ಇಂಪಾರ್ಟೆಂಟ್. ನೀವು ಯಾವ ಥರ ಅಂದ್ಕೊಳ್ಳಿ ಅಂತ ಹೇಳಿದ್ರೆ, ನಮ್ಮ ಟೆಕ್ಸ್ಟ್ ಬುಕ್ 75% ಹೆಲ್ಪ್ ಮಾಡಿದ್ರೆ ನಮ್ಮ PYQs ಮತ್ತು LBA ಬಂದುಬಿಟ್ಟು ಇವೆರಡು 25% ಹೆಲ್ಪ್ ಮಾಡುತ್ತೆ. ಓಕೆನಾ, ಸೊ ಸ್ಕಿಪ್ ಮಾಡೋ ಆಗಿಲ್ಲ.
ಸೊ LBAನೂ ಓದಬೇಕು, ಟೆಕ್ಸ್ಟ್ ಬುಕ್ಕನ್ನು ಓದಬೇಕು, PYQಸ್ನು ಓದಬೇಕು. ನೀವು PYQs ಮತ್ತು LBAನ ನೀವು ಕೈಂಡ್ ಆಫ್ ರಿವಿಷನ್ ಅಂತ ಅನ್ಕೋಬಿಡಿ, ಅಥವಾ ಮಾಕ್ ಟೆಸ್ಟು ಅಥವಾ ಪ್ರಿಪೇರ್ ಆಗಿದ್ದೀನಿ, ನಾನು ಟೆಸ್ಟ್ ಕೊಟ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ, ಬೋರ್ಡ್ ಎಕ್ಸಾಮ್ಗಿಂತ ಮುಂಚೆನೇ ಇನ್ನೂ ಒಂದು ಬೋರ್ಡ್ ಎಕ್ಸಾಮ್ ಅಂತ ಫೀಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಈ LBA ಮತ್ತು PYQs ನಿಮ್ಮ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ರಿವೈಸ್ ಮಾಡ್ಕೊಳ್ಳಿ, ಇಲ್ಲ ಟೆಸ್ಟ್ ಕೊಡ್ತಿದ್ದೀನಿ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಹೌ ಟು ಯೂಸ್ LBAs ಎಫೆಕ್ಟಿವ್ಲಿ ಸ್ಟೆಪ್ ಬೈ ಸ್ಟೆಪ್ ಅಂತ ಇದೆ ಅಲ್ವಾ. ಸೊ ಮೊದಲನೇದು ಬಂದ್ಬಿಟ್ಟು ಚಾಪ್ಟರನ್ನು ಓದ್ತಾ ಇರ್ತೀರಾ ಅಲ್ವಾ, ಅದಾದಮೇಲೆ ನಮ್ಮ LBA ಕೂಡ ಅಟೆಂಪ್ಟ್ ಮಾಡೋದಕ್ಕೆ ಹೇಳಿದೆ. ನಿಮ್ಮ ಆನ್ಸರನ್ನು ಚೆಕ್ ಮಾಡಿ, ಅದಾದಮೇಲೆ ಏನು ತಪ್ಪಾಗಿದೆ ಅಂತ ಎರರನ್ನು ನೀವು ಐಡೆಂಟಿಫೈ ಮಾಡಬೇಕು ಮತ್ತು ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಓಕೆನಾ? ಇದನ್ನು ನೀವು 2 ದಿನಕ್ಕೊಮ್ಮೆ ಅಥವಾ ವಾರದಲ್ಲಿ 3 ದಿನ ಮಾಡ್ತಾ ಇದ್ದರೆ ನಿಮಗೆ ಈಸಿ ಆಗುತ್ತೆ ಮಕ್ಕಳ. ಟಫ್ ಸಬ್ಜೆಕ್ಟ್ ಸೈನ್ಸ್ ಇದ್ದರೆ ಅಥವಾ ಮ್ಯಾಥ್ಸ್ ಇದ್ದರೆ ತೊಂದರೆ ಇಲ್ಲ, ನೀವು ಇದನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈಸಿ ಆಗುತ್ತೆ. ಓಕೆನಾ? ನಿಮ್ಮ ಸೈನ್ಸ್ LBAಸಲ್ಲಿ ಡೆಫಿನೇಷನ್ ಇರುತ್ತೆ, ಟರ್ಮ್ಸ್ ಇರುತ್ತೆ. ಆ LBA ಅಲ್ಲಿ ಯಾವ ಥರ ಆನ್ಸರ್ ಬರೆದಿದ್ದಾರೆ ಅಂತ ನೀವು ಚೆಕ್ ಮಾಡಿ. ಓಕೆನಾ? ಕೆಲವು ಮಕ್ಕಳು ಸೊ ನಮ್ಮ ಮ್ಯಾಮ್ ನೋಟ್ಸ್ ಕೊಟ್ಟಿದ್ದಾರೆ, ಈ ಟಾಪಿಕ್ಗೆ 1 ಪೇಜ್ ಆನ್ಸರ್ ಇದೆ ಅಂತ ಹೇಳಿಬಿಟ್ಟು 1 ಪೇಜ್ನು ಬೈ ಹಾರ್ಟ್ ಆಗ್ತಿರ್ತೀರ. ಆ ಥರ ಎಲ್ಲ ಮಾಡಬೇಡಿ. ನಮ್ಮ LBA ಅಲ್ಲಿ ಒಂದು ಸ್ಪೆಸಿಫಿಕ್ ಫಾರ್ಮ್ಯಾಟ್ ಇದೆ ಆನ್ಸರನ್ನು ಬರೆಯೋದಕ್ಕೂ, ಅದನ್ನು ನೀವು ಚೆಕ್ ಮಾಡಬೇಕು. ಓಕೆನಾ? ಸೊ ಡೆಫಿನೇಷನ್ಸ್ ಇರುತ್ತೆ, ಯಾವುದೆಲ್ಲ ಕೀ ಟರ್ಮ್ಸ್ ಇರುತ್ತೆ, ಡಯಾಗ್ರಾಮ್ಸ್ ಯಾವ್ದು ಇಂಪಾರ್ಟೆಂಟ್, ಯಾವ ಥರ ಮಾಡಿದ್ದಾರೆ, ಲೇಬ್ಲಿಂಗ್ ಇಂಪಾರ್ಟೆಂಟ್, ನ್ಯೂಮರಿಕಲ್ಸನ್ನು ನಮ್ಮ ಸಂಖ್ಯಾತ್ಮಕ ಸಮಸ್ಯೆಗಳನ್ನು ಯಾವ ಥರ ಸಾಲ್ವ್ ಮಾಡಿದ್ದಾರೆ ಅಂತ ಚೆಕ್ ಮಾಡಬೇಕು. ಆಮೇಲೆ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ಎಲ್ಲ ಇರುತ್ತೆ, ರೀಸ್ನಿಂಗ್ ಕ್ವೆಶ್ಚನ್ಸ್ ಎಲ್ಲ ಇರುತ್ತೆ. ನೀವು ಟೆಕ್ಸ್ಟ್ ಬುಕ್ ಓದಿದ ತಕ್ಷಣ LBA ಅಥವಾ PYQಸಲ್ಲಿ ಸಾಲ್ವ್ ಮಾಡೋದಕ್ಕಾಗತ್ತಾ ಅಂತ ಚೆಕ್ ಮಾಡಬೇಕು. ಓಕೆನಾ? ನೀವು ಓದಿ ಆದಮೇಲೆ ನಿಮ್ಮನ್ನು ನೀವು ಟೆಸ್ಟ್ ಮಾಡೋದಿದೆಯಲ್ಲ, ಅದು ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಆ ಟೆಸ್ಟ್ ಮಾಡೋದು ಯಾವುದು ಅಂತ ಹೇಳಿದ್ರೆ ನಮ್ಮ LBAs ಮತ್ತು PYQs. ಸೊ ಇವನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೀವು ಯಾವೆಲ್ಲ ಮಿಸ್ಟೇಕ್ ಮಾಡಿದ್ರೆ 100% 625 ಇದೆಯಲ್ಲ ಅದು ದೂರ ಆಗುತ್ತೆ ಅಂತ ಹೇಳಿದ್ರೆ, ಮೊದಲನೇದು ನೀವು LBA ಮತ್ತು PYQಸನ್ನು ಬಿಟ್ಬಿಟ್ಟು ಬರೀ ಟೆಕ್ಸ್ಟ್ ಬುಕ್ ಓದಿದ್ರೂ ಕೂಡ ನಿಮಗೆ ಕಷ್ಟ ಆಗುತ್ತೆ. ಸೊ ನೀವು ಒಂದು LBA ಮತ್ತು PYQಸನ್ನು ಅನಲೈಸ್ ಮಾಡಿದ್ರೆ ನಿಮಗೆ ಎಕ್ಸಾಮ್ಗೆ ಯಾವ ಥರ ಆನ್ಸರ್ ಬರೀಬೇಕು ಅಥವಾ ರೀಸ್ನಿಂಗ್ ಎಲ್ಲ ಯಾವ ಥರ ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ ಒಂದು ಅನಲೈಸ್ ಇರುತ್ತೆ ಅಲ್ವಾ, ಒಂದು ಐಡಿಯಾ ಇರುತ್ತೆ ನಿಮಗೆ. ಸೊ ಸ್ಕಿಪ್ ಮಾಡಬೇಡಿ, ಇದನ್ನು LBA ಮತ್ತು PYQಸನ್ನ ಬಿಡಬೇಡಿ, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇನ್ನು ಒಂದು ಅಂತ ಹೇಳಿದ್ರೆ, ನಾನು ಹೇಳಿದೆ ಅಲ್ವಾ LBAಯಲ್ಲಿ ಆಲ್ರೆಡಿ ಆನ್ಸರ್ ಕೊಟ್ಟಿದ್ದಾರೆ ಅಂತ. ನೀವೇನು ಮಾಡಿಬಿಡ್ತೀರಾ, ಕ್ವಶನನ್ನು ನೋಡಿಬಿಟ್ಟು ನೀವೇ ಆನ್ಸರ್ ಬರೆಯೋದ್ರ ಬದಲ್ಬಿಟ್ಟು ಫಸ್ಟ್ ಆನ್ಸರನ್ನು ನೋಡಿಬಿಡ್ತೀರಾ, ಓ ಈ ಥರ ಎಲ್ಲ ಬರೆದಿದ್ದಾರೆ ಅಂತ. ಅವಾಗ ನಿಮ್ಮ ಬ್ರೈನ್ ಯೂಸ್ ಆಗಲ್ಲ ಮಕ್ಕಳ. ನೀವು ಆಲ್ರೆಡಿ ಆನ್ಸರನ್ನು ನೋಡಿಕೊಂಡ್ರೆ ನಿಮ್ಮ ಬ್ರೈನಿಗೆ ಸ್ವಲ್ಪ ಕೆಲಸ ಕೊಡಿ. ಸೊ ಓದಿದ್ದೀರಾ ಅಲ್ವಾ, ನೀವು ಯಾವ ಥರ ಓದಿದ್ದೀರಾ, ಎಷ್ಟು ಎಫರ್ಟ್ ಹಾಕಿದ್ದೀರಾ ಅಂತ ನಿಮಗೂ ಗೊತ್ತಾಗಬೇಕು ಅಲ್ವಾ. ಸೊ ಆನ್ಸರ್ ನೋಡ್ದೇ ನೀವು ಕ್ವೆಶ್ಚನ್ಗೆ ಅಟೆಂಪ್ಟ್ ಮಾಡಬೇಕು. ಓಕೆ, ಇದು ಒಂದು ರೈಟ್ ಪ್ರಾಕ್ಟೀಸ್. ನೆಕ್ಸ್ಟ್ ಬಂದುಬಿಟ್ಟು ನೀವೇನೆಲ್ಲ ತಪ್ಪು ಮಾಡಿರ್ತೀರಲ್ವಾ ಅದನ್ನು ಹಾಗೆ ಬಿಟ್ಬಿಡೋದಲ್ಲ, ಅದನ್ನು ಮಿಸ್ಟೇಕನ್ನು ರೆಕ್ಟಿಫೈ ಮಾಡಬೇಕು. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು LBAsನ ಫಾರ್ಮ್ಯಾಲಿಟೀಸ್ ಥರ ಟ್ರೀಟ್ ಮಾಡೋದು. LBAsನೇ ಮಾತ್ರ ಓದೋದು, ನಮ್ಮ ಟೆಕ್ಸ್ಟ್ ಬುಕ್ಕು PYQಸನ್ನ ಮರ್ತೇ ಬಿಡೋ ಹಾಗಿಲ್ಲ. ಫಸ್ಟ್ ಟೆಕ್ಸ್ಟ್ ಬುಕ್ಕನ್ನು ನೀವು ರೆಫರ್ ಮಾಡಬೇಕು, ಅದಾದಮೇಲೆ PYQs ಮತ್ತು LBAs ನಿಮ್ಮ ಜೊತೆ ಇರಬೇಕು. ಹಾಗಂತ LBAಸನ್ನು PYQಸನ್ನು ಏನೋ ಸ್ಕಿಪ್ ಮಾಡೋ ಹಾಗಿಲ್ಲ. 3 ಇಂಪಾರ್ಟೆಂಟ್. ಸೊ 3 ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಸೊ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದಾರೆ ನಮ್ಮ ಮಕ್ಕಳು, LBAನೂ ಯೂಸ್ ಮಾಡ್ತಿದ್ದಾರೆ, PYQಸನ್ನು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಕ್ಸಸ್ ಇದೆ ಅಲ್ವಾ, ಅದು ಬಂದುಬಿಟ್ಟು ಸಕ್ಸಸ್ ಫಾರ್ಮುಲಾ. ಓಕೆ, ವಿನ್ನಿಂಗ್ ಕಾಂಬೋ ಇದೆ. ಸೊ ಇದು ಮತ್ತು ಇದು ಇದ್ದರೆ PYQs, ನಮ್ಮ LBAs, ಟೆಕ್ಸ್ಟ್ ಬುಕ್ ಇದೆಯಲ್ಲ, 3 ಏನೋ ತ್ರಿಮೂರ್ತಿಗಳು ಅಂತ ಹೇಳ್ತಾರಲ್ಲ, ಆ ತ್ರಿಮೂರ್ತಿಗಳು ಇದ್ದರೆ ನಿಮ್ಮ SSLC ಜರ್ನಿ ಈಸಿ ಆಗುತ್ತೆ. ಸೊ ಮತ್ತೆ ಕೇಳಬೇಡಿ ಮ್ಯಾಮ್ LBA ಓದಬೇಕಾ, PYQs ಓದಬೇಕಾ, ಟೆಕ್ಸ್ಟ್ ಬುಕ್ ಓದಬೇಕಾ ಅಂತ. 3 ಇಂಪಾರ್ಟೆಂಟು. ಫಸ್ಟ್ ಬಂದುಬಿಟ್ಟು ನಿಮ್ಮ ಏನು ಟೆಕ್ಸ್ಟ್ ಬುಕ್ಕನ್ನು ಪ್ರಿಫರ್ ಮಾಡಿ, ಅದಾದಮೇಲೆ ನಿಮ್ಮ LBAs PYQಸನ್ನು ನೀವು ಅನಲೈಸ್ ಮಾಡಲೇಬೇಕು, ಇದು ಕಂಪಲ್ಸರಿ. ಓಕೆನಾ ಮಕ್ಕಳ? ಸೊ LBAs PYQs ಪ್ಲಸ್ ನಮ್ಮ ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟ್ ಅಂತ ಮತ್ತೆ ಹೇಳ್ತಾ ಇದ್ದೀವಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇವಾಗ ನಿಮ್ಮ ಕನ್ಫ್ಯೂಷನ್ ತಲೆಯಿಂದ PYQ ಸಾಲ್ವ್ ಮಾಡೋದಾ, LBA ಸಾಲ್ವ್ ಮಾಡೋದಾ, ಟೆಕ್ಸ್ಟ್ ಬುಕ್ ಸಾಲ್ವ್ ಮಾಡೋದಾ ಅಂತ ಇತ್ತಲ್ವಾ, ಅದು ತಲೆಯಿಂದ ಹೋಗಿದೆ ಅಂತ ಅನ್ಕೋತಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮಕ್ಕಳ.